ಹಚ್ಚಿ ತಗೊಂಡಿದ್ದೀನಿ. ಒಂದ್ ಮನೆಗೆ ಹಾಕ್ತೀನಿ, ಒಂದೇ ಮನೆಗೆ ಬೀಳ್ಬೇಕು. ಒಬ್ಬಂಗಿಲ್ವಂತೆ. ರೂಲ್ ನಂಬರ್ 1 ಮಾಡಿ ಕೇಳ್ಬೇಕು, ನೀವು ಯಾವ ಸ್ಕೂಲು, ಎಲ್ಲಿಂದ ಬಂದಿದ್ದೀರಾ, ಯಾವ ಬಸ್ ಹತ್ಕೊ ಬಂದ್ರಿ, ಯಾವ ಕಲರ್ ತಿಂದ್ರಿ ಹೌಸ್ ವೈಫ್. ನನಗೆ ಗೊತ್ತಿಲ್ಲ. ಹಳ್ಳಿ ಆಟ ಅಂದ್ರೆ ಯಾಕೆ ಆಡ್ತೀವಿ ಅದನ್ನ? ಒಂದ್ ನಿಮಿಷ ಕಟ್ ಮಾಡಿ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಭೂಮಿಕಾ ಫ್ರಮ್ ದ ಬೆಸ್ಟಿ ಡೈರೀಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವ್ರು ಈಗಲೇ ಹೋಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನೀವು ಫಸ್ಟ್ ನೋಡ್ಬೋದು. ಇವತ್ತು ನಾವು ಏನಕ್ಕೆ ಎಲ್ಲ ಒಟ್ಟಿಗೆ ಸೇರಿದೀವಿ ಅಂತ ಅಂದ್ರೆ, ಇವತ್ತಿನ ಟಾಪಿಕ್ ಬಂದು ಹಳ್ಳಿ ಆಟ ಪಾರ್ಟ್ 1. ಸೊ ಇವತ್ತು 3 ಆಟಗಳ ಬಗ್ಗೆ ತಿಳ್ಕೊಳ್ಳೋಣ. ಇವರಿಬ್ರು ನಂಗೆ ಹಳ್ಳಿ ಆಟಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರಂತೆ. ಸೊ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹಳ್ಳಿ ಆಟ ಅಂದ್ರೆ ಯಾಕೆ ಸ್ಟಾರ್ಟ್ ಆಯ್ತು, ಹಳ್ಳಿ ಆಟ ಅಂದ್ರೆ ಏನು ಅಂತ ನೀವು ನಂಗೆ ಹೇಳ್ಬೇಕು ತಾನೆ. ಫಸ್ಟ್ ನಿನ್ಗೆ ಗೊತ್ತೇ ಇಲ್ವಾ? ನನಗೆ ಗೊತ್ತಿಲ್ಲ. ಹಳ್ಳಿ ಆಟ ಅಂದ್ರೆ ಯಾಕೆ ಆಡ್ತೀವಿ ಅದನ್ನ? ಸೊ ಹಳ್ಳಿ ಆಟಗಳ ಬಗ್ಗೆ ಕೇಳ್ದೆ ಅಲ್ವಾ, ಅದಕ್ಕಿಂತ ಮುಂಚೆ ಇವರಿಬ್ರು ಯಾರು ಅಂತ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬೋಣ. ಆಮೇಲೆ ಬ್ಲಾಗ್ ಮುಗಿದ್ಮೇಲೆ ನನ್ನ ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ ಅಂತ ಕೇಳ್ತಾರೆ. ಸೊ ಇವ್ರು ಫಸ್ಟ್ ಯಾರು ಅಂತ ತಿಳ್ಕೊಂಡು ಅವರವರ ಬಾಯಲ್ಲೇನೆ. ನೀವ್ ಹೆಸರು? ನಾನ್ ಮೇಘನಾ. ಪರವಾಗಿಲ್ಲ, ಅವ್ರ ವಾಯ್ಸ್ ಫುಲ್ ಹೊಗೆ ಹಾಕೋಗ್ಬಿಟ್ಟಿದೆ. ಸೊ ಅವರು ಮೇಘನಾ ಅಂತ ನನ್ನ ವಾರ್ಗೀತಿ. ವಾರ್ ಮಾತ್ರ ಮಾಡಲ್ಲ. ಸೊ ಅವರು ಪೇಮೆಂಟ್ ಮಾಡಿದ್ದಾರೆ ನಂಗೆ ಅವ್ರ ಯೂಟ್ಯೂಬ್ ಚಾನಲ್ ನ ಪ್ರಮೋಟ್ ಮಾಡ್ಬೇಕು. ನಿಮ್ ಯೂಟ್ಯೂಬ್ ಚಾನಲ್ ಏನು? ತನ್ವಿ ಚೇರಿಶ್ ಯೂಟ್ಯೂಬ್ ಚಾನಲ್. ಸೊ ಅವರ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲಾ ವಿಡಿಯೋಸ್ ನೋಡಿ ಲೈಕ್ ಮಾಡಿ, ಹಾಗೆ ಬೆಳೆಸಿ ನನ್ನ ವಾರ್ಗಿತ್ತಿನ. ಸೊ ಈಗ ಇವ್ರದ್ದು ಏನೂ ಆಗಿಲ್ಲ ವಾಯ್ಸ್. ಸೊ ಇವ್ರದ್ದೇ ಅವರ ಇಂಟ್ರೊಡಕ್ಷನ್ ಕೇಳ್ಬಿಡೋಣ. ನಿಮ್ ಹೆಸರು? ಮೌಲ್ಯ. ಕಂಟಿನ್ಯೂ ಮಾಡಿ. ಕೇಳ್ಬೇಕು, ನೀವು ಯಾವ ಸ್ಕೂಲು, ಎಲ್ಲಿಂದ ಬಂದಿದ್ದೀರಾ, ಯಾವ ಬಸ್ ಹತ್ಕೊ ಬಂದ್ರಿ, ಯಾವ ಕಲರ್ ತಿಂದ್ರಿ ಬೆಳಿಗ್ಗೆ. ನಮ್ಮ ಹುಡುಗಿ ಸ್ಕೂಲ್, ಕಾಲೇಜ್, ಯಾವ ಕಾಲೇಜು, ಯಾವ ಬಸ್ ಹತ್ಕೊ ಬಂದ್ರಿ ಎಲ್ಲ ಕೇಳೋಣ. ಕಂಟಿನ್ಯೂ ಮಾಡಿ. ನಿಮ್ ಯೂಟ್ಯೂಬ್ ಚಾನಲ್ ನಿಮ್ ಚಾನಲ್ನೇ ಪ್ರಮೋಟ್ ಮಾಡೋಣ, ಆದ್ರೆ ಪೇಮೆಂಟ್ ಎಲ್ಲ ಮಾಡಕ್ ಹೋಗ್ಬೇಡಿ. ದಿ ಬೆಸ್ಟಿ ಡೈರೀಸ್ ಅಂತ ಯೂಟ್ಯೂಬ್ ಚಾನಲ್, ಅದಕ್ಕೆದು ತನ್ವಿ ಚೇರಿಶ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪಾಗಿ ತಿಳ್ಕೊಬೇಡಿ, ಪೇಮೆಂಟ್ ಸರಿಯಾಗಿ ಮಾಡಿಲ್ಲ, ಅದಕ್ಕೆ ನಮ್ಗೆ ಲೇಟ್ ಪೇಮೆಂಟ್. ಸೊ ಇದಾಗಿದೆ ನಮ್ಮ ಫ್ಯಾಮಿಲಿ. ಸೊ ಇವತ್ತು ಆಗ್ಲೇ ಹೇಳ್ದಂಗೆ ಯಾವ ಆಟ ಇದು? ಹಳ್ಳಿ ಪಾರ್ಟ್ 1 ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನಮ್ಮ ಹುಡುಗಿ ರೆಡಿ ಇದಾರೆ. ಸೊ ನೀವು ಕೇಳಕ್ ರೆಡಿ ಇದ್ದೀರಾ? ಬನ್ನಿ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಗೊತ್ತಾ ಮೇಘಕ್ಕ, ನಾವು ಚಿಕ್ಕ ಮಕ್ಳಿದ್ದಾಗ ಕರೆಂಟ್ ಹೋಗ್ಬಿಟ್ರೆ ಅಥವಾ ಸಂಜೆ ಹೊತ್ತು ಆಗ್ತಿದ್ದಂಗೆ ಸ್ಕೂಲ್ ಯಾವಾಗ ಮುಗಿಯುತ್ತಪ್ಪ ಅಂತ ಕಾಯ್ಕೊಂಡು ಸ್ಕೂಲಿಂದ ಬೇಗ ಬಂದ್ಬಿಟ್ಟು ಆಟ ಆಡ್ತಿದ್ವಿ. ಗಟ್ಟಮನೆ ಆಡ್ತಾ ಇದ್ವಿ, ಆಮೇಲೆ ಚೌಕಾಬಾರ ಆಡ್ತಾ ಇದ್ವಿ, ಕುಂಟೆಪಿಲ್ಲ ಆಡ್ತಾ ಇದ್ವಿ, ಇನ್ನೇನೇನು ಗೇಮ್ಸ್ ಆಡ್ತಾ ಇದ್ವಿ. ನೀವ್ ಯಾವ್ದು ಆಟ ಆಡಿದಿರಾ? ನಿಮ್ಗೆ ಅದ್ರ ನೆನಪಿದ್ಯಾ? ನಾವು ತುಂಬಾ ಗೇಮ್ಸ್ ಆಡಿದ್ವಿ. ಅಳಿಗೋಳಿ ಮನೆ, ಜೂಟಾಟ, ಟಿಕ್ಕಿ ತುಂಬಾ ಆಡಿದ್ವಿ. ನೀವು? ನಾನು ಇವಳು ಜೆನ್ಸಿ ಕಿಡ್ಸ್, ಇವಳು ಆಡ್ತವೆ. ಅಟ್ಲೀಸ್ಟ್ ಕೇಳಿದ್ಯಾ ಯಾವ್ದಾರ ಹೆಸರುಗಳನ್ನ? ಹಳ್ಳಿ ಆಟಗಳ ಹೆಸರುಗಳು ಕೇಳಿದ್ಯಾ? ಯಾವ್ದು ಕೇಳಿದ್ಯಾ? ಗ್ರೀಟಿಂಗ್ಸ್, ಗಿಲ್ಲಿ ದಾಂಡು, ಮರ್ಕೋತಿ, ಇದೆಲ್ಲ ಆಡ್ತಾರೆ ಅಂತ ಕೇಳಿದ್ವಿ. ಅವಳು ಹಳ್ಳಿ ಹುಡುಗಿ ಅಲ್ಲ, ಅವಳು ಜೆನ್ಸಿ ಕಿಡ್ಸ್. ಅವ್ರಿಗೆ ಈಗಿನ ಮಕ್ಳುಗಳು ಬರೀ ಪಬ್ಜಿ, ಆಮೇಲೆ ಲೂಡೋನು ಫೋನಲ್ಲಿ ಬಂದ್ಬಿಟ್ಟಿದೆ. ಲೂಡೋ, ಇದನ್ನ ಫ್ರೀ ಫೈರ್, ಇದನ್ನ ಆಡ್ಕೊಂಡು ಅವ್ರ ಲೈಫ್ ಎಲ್ಲ ಬರೀ ಮೊಬೈಲ್ ಅಲ್ಲೇ ಕಳೀತಿದ್ದಾರೆ. ಬಟ್ ನಾವಂತೂ ಹಳ್ಳಿ ಆಟಗಳು ಕಲಿಸ್ಬೇಕಪ್ಪ, ನಮ್ಮ ಮಗಳಿಗೂ ಕಳಿಸ್ಬೇಕಪ್ಪ. ಸೊ ಆ ಆಟಗಳನ್ನ ಇವಾಗ ಅಟ್ಲೀಸ್ಟ್ ಮೂರ್ ಆಟನ ಈ ಬ್ಲಾಗ್ ಅಲ್ಲಿ ತೋರ್ಸೋಣ ಅಂತ ಅನ್ಕೊಂಡಿದೀವಿ. ಹೆಂಗ್ ಆಟ ಆಡ್ತೀವಿ ಅಂತ ಕಲ್ತ್ಕೊ, ತೋರಿಸ್ತೀವಿ, ಹೇಳ್ಕೊಡ್ತೀವಿ. ಮನೆದಾಡೋಣ. 5 ಮನೆದು, 7 ಮನೆದು ಇದೆ ಗೊತ್ತಾ? 7 ಮನೆದಿದೆ, 11 ಮನೆದಿದೆ. ಬಟ್ ಸದ್ಯಕ್ಕೆ ನೀವು ಈಗ ಕಲಿತಿರೋದ್ರಿಂದ 5 ಮನೆದ ಆಟ. ಸೊ ಈ ತರ 5 ಬಾಕ್ಸಸ್ ಹಾಕೊಂಡು ಅವ್ರು ಬರೀತಿರೋ ತರ 5 ಕಾಲಮ್ಸ್ ಕಡೆ. ಓಕೆನಾ? ಸೊ ಇದೆಲ್ಲ ನಮ್ಮ ಮನೆಗಳು. ನಾವ್ ಇಲ್ಲಿಂದಾನೆ ಆಟನ ಸ್ಟಾರ್ಟ್ ಮಾಡ್ಬೇಕು. ಸೊ ಗಟ್ಟ ಮನೆ. ಓಕೆನಾ? ಸೊ ಈ ಆಟ ಏನ್ ಗೊತ್ತಾ? ಗಟ್ಟೆ ಬಾರ ಅಂತ ಕರೀತಾರೆ. ಓಕೆನಾ? ಇದು ಎಲ್ಲ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ 90 ಕಿಡ್ಸಿಗೆ ಮಾತ್ರ ಈ ಆಟದ ಬಗ್ಗೆ ಗೊತ್ತಿರುತ್ತೆ. ಹೌದು, ಹಿಂದ್ಲ ಕಾಲದಲ್ಲೆಲ್ಲ ಮನೆ ಮುಂದೆ ಪರ್ಸಾಲೆಲೆ ಈ ಚೌಕ ಬಾರನ ಇದಂತೂ ಆಟ ಇಂಪಾಸ್ ಗೇಮ್. ಹೌದು, ಅದಂತೂ ನಿಜ. ಸೊ ಆ ಪಾನ್ಸ್ ನಂಗೆ ಬಿಡೋದು, ಅಲ್ಲಿ ಎಷ್ಟಿದೆ ಅಂತ ಕೌಂಟ್ ಮಾಡೋದು, ಇಲ್ಲಿಂದ ಸ್ಟಾರ್ಟ್ ಮಾಡೋದು, ನಡ್ಸೋದು, ಕಾಯಿ ಹೊಡಿಯೋದು, ಮುಂದಕ್ಕೆ ಹೋಗೋದು, ಇಲ್ಲಿಂದ ಬಂದು ಕೊನೆಗೆ ಆಟ ಮಾಡೋದು ಅಷ್ಟೇ. ಕಾಯಿ ಹೊಡೆದೇ ಆಟ ಆಡ್ಬೇಕು, ಕಾಯಿ ಹೊಡಿಲಾರು ಆಟ ಆಡ್ಬೋದು.
ಸೊ ಯಾರ ಮೇಲೆ ಯಾರು ದ್ವೇಷ ತೀರ್ಸ್ಕೋಬೇಕು ಅಂದ್ರೆ ಕಾಯಿ ಹೊಡೆದು ದ್ವೇಷ ತೀರ್ಸ್ಕೋಬಹುದು. ಅದ್ರಲ್ಲೂ ಯಾರು 4 ಕಾಯಿಗಳಲ್ಲಿ ಯಾರು 3 ಕಾಯಿ ಹಣ್ಣು ಮಾಡ್ಬಿಟ್ಟಿರ್ತಾರೆ, ಇನ್ನೊಂದ್ ಕಾಯಿಗೆ ಎಲ್ರು ಟಾರ್ಗೆಟ್ ಮಾಡಿ ಹೊಡಿಯೋದು. ಅದು ಬಿದ್ರೆ 4 ಅಂತ ಅರ್ಥ. 4 ಬಿದ್ಬಿಟ್ರಂತೂ ಇನ್ನೊಂದ್ಸರಿ ಆರ್ಕೊಂಡ್ ಹೋಗ್ತಾ ಇರ್ಬೋದು. 8 ಸೊ 8 ಬಿದ್ರು ಮತ್ತೆ ರಿಪೀಟ್ 1. ಸೊ 8 ನಡ್ಸಿ 1. ಇದು ಏನು ಅಂತಂದ್ರೆ ಬ್ರೈನ್ ಗೆ ಮತ್ತೆ ಹ್ಯಾಂಡ್ ಗೆ ವರ್ಕ್ ಆಗುತ್ತೆ ಕ್ಲೀನ್ ಆಗಿ. ಸೊ ತಲೆ ಓಡಿಸ್ಬಿಟ್ಟು ಪಾನ್ಸ್ ನ ನಡೆಸ್ಬೇಕು. ಸೊ ಈ ಗೇಮ್ ಇದು ಡಿಫ್ರೆಂಟ್ ಪಾನ್ಸ್, ಕೌಡೆ ಅಥವಾ ಹುಣಸೆ ಹಣ್ಣು ಬೀಜನ ಕುಟ್ಬಿಟ್ಟು 4 ಪೀಸ್ ಮಾಡ್ಕೋಬಹುದು. ಏನು ಚಾಪೇಸ್ ಈಗೆಲ್ಲ ಸಿಮಿಲರ್ ಲೂಡೋ ತರ. ಸೊ ಈಗ 2ನೇ ಆಟ ಗೊತ್ತಾ, ಇದನ್ನ ಆನೆ ಕಲ್ಲು ಅಂತ ಕರೀತಾರೆ. ಇದನ್ನಾದ್ರೂ ಕೇಳಿದ್ದೀರಾ ಹೋಗ್ಲಿ? ಸೊ ಇದು ಆಟದ ರೂಲ್ಸ್ ಏನು, ಇದನ್ನ ಹೆಂಗ್ ಆಡ್ತಾರೆ ಅಂತ ಗೊತ್ತಾ? ಈ ತರ ಬಿಟ್ಟು ಒಂದ್ ಕಲ್ ತಗೊಂಡು ಒಂದೊಂದೇ ಕಲ್ನ ಎತ್ತಬೇಕು, ಅದು ಫಸ್ಟ್. ಓಕೆ. ಸೊ ಈ ಆಟದ ಒಂದೇ ಒಂದು ಪ್ರಾಫಿಟ್ ಏನ್ ಗೊತ್ತಾ, ಇದ್ರದ್ದು ಹ್ಯಾಂಡ್ ಐ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಔಟ್ ಕ್ಯಾಚ್ ಇಟ್ಕೊಳ್ಳಿಲ್ಲ ಅಂದ್ರೆ ಔಟ್ ಆಗುತ್ತೆ. ಸೊ ನೆಕ್ಸ್ಟ್ ಪರ್ಸನ್ ಆಟ ಆಡ್ಬೋದು. ಓಕೆನಾ? ಸೊ ಇದು ಹ್ಯಾಂಡ್ ಐ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಕಾನ್ಸಂಟ್ರೇಷನ್ ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ ಇದ್ರಲ್ಲಿ. ಸೊ ಇದು ಬಂದು ಏನಂತಾರೆ, ಕುಂಟೆಪಿಲ್ಲೆ ಆಟ. ಸೊ 8 ಮನೆ ಆಟ ಇದು. ಹಿಂಗೆ ಬರ್ಕೊಬೇಕು. ಸೊ 1 2 3 4 5 6 7 8 ಹಂಗ್ ಬರ್ಕೊಂಡು ಕ್ಲೀನ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಈ ತರ ಚಪ್ಪೆ ಪಚ್ಚೆನ ಹುಡ್ಕೋರ ಬೆಟರ್. ಬಿಕಾಸ್ ಹಾಕಿದ ತಕ್ಷಣ ಹೋಗಿ ಮನೆಗೆ ಬೀಳುತ್ತೆ. ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಪಚ್ಚೆ ತಗೊಂಡಿದ್ದೀನಿ, ಒಂದ್ ಮನೆಗೆ ಹಾಕ್ತೀನಿ, ಒಂದೇ ಮನೆಗೆ ಬೀಳ್ಬೇಕು. ಬೊಗ್ಗಂಗಿಲ್ವಂತೆ. ಸೊ ರೂಲ್ ನಂಬರ್ 1 ಬೊಗ್ಗಂಗಿಲ್ಲ. ಸೊ ಚಪ್ಪೆ ತಗೊಂಡಿದ್ದೀನಿ, ಅಲ್ಲ ಪಚ್ಚೆ ತಗೊಂಡಿದ್ದೀನಿ, ಅಷ್ಟೇ ಬಿಟ್ಟು ಒಂದ್ ಮನೆನ ಬಿಟ್ಟು 2ನೇ ಮನೆಗೆ ಜಂಪ್ ಜಂಪ್. ಓಕೆನಾ? ಪಟ್ಟಿಗೆಲ್ಲ ಲೈನ್ ತೊಳೆದ್ರು ಹಿಂಗೆ 2ನೇ ಮನೆ 3ನೇ ಮನೆ 4 5 6 7 8 ಹಾಕದ್ಮೇಲೆ 7 ಹಾಕು ನೋಡೋಣ. 7 ಹಾಕಲ್ಲ ನಾನು, 7 8 ಆದ್ಮೇಲೆ ಲಾಸ್ಟ್ ಹಾಕ್ಬಿಟ್ಟು ಔಟ್ ಔಟ್. ಬಟ್ ಇಲ್ಲಿ ನಾನು ಒಬ್ಳೆ ಆಡೋಳು, ಸೊ ನಾನು ಇನ್ನೊಂದ್ಸರಿ ಆಡ್ತೀನಿ. 8 ಹಾಕ್ಬಿಟ್ಟು am I right? ಕಣ್ಣು ಮುಚ್ಚಬೇಕು. am I right? am I right? ರೈಟ್ am I right? ರೈಟ್ am I right? ರೈಟ್ am I right? ರೈಟ್ am I right? ರೈಟ್. ಕಣ್ಬಿಡ್ಬೋದು ಈಗ. ಕಣ್ಬಿಟ್ಬಿಟ್ಟು ಬಜ್ಜಿ ತುಳಿ ಅದನ್ನ ತುಳಿಬೇಕು. ತುಳಿದ್ಬಿಟ್ಟು ಎತ್ಕೋಬೇಕು. ಈ ತರ ಉಂಟಾಡಕ್ಕೆಲ್ಲ ಹೋಗ್ಬಿಡಿ. ರೂಲ್ ನಂಬರ್ 2 ಉಂಟಾಡಬಾರ್ದು. ಎತ್ಕೊಂಡ್ವಾ, ಎತ್ಕೊಂಡ್ಮೇಲೆ ವಾಪಸ್ ಅಷ್ಟೇ. ಕೈ ಮೇಲೆ ಕಾಲ್ ಮೇಲೆ ಇಟ್ಕೊಂಡು ಆಡೋದು. ನೆಕ್ಸ್ಟ್ ನೀವು ಇನ್ನೂ ಕಾಂಪ್ಲೆಕ್ಸಿಟಿಲಿ ಆಟ ಆಡಬೇಕು ಇದು ಅಂತಂದ್ರೆ, ಒಂದು ಕೈ ಮೇಲೆ ಇಟ್ಕೊಂಡು ಜಂಪ್ ಮಾಡ್ಕೊಂಡು ಹೋಗ್ಬೋದು. ಬ್ಯಾಲೆನ್ಸಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಎಲ್ಲ ಆಡ್ಬೇಕು, ಎಲ್ಲ ಆಡ್ಬೋದು. ಕಾಲು ಬ್ಯಾಲೆನ್ಸಿಂಗ್ ಆಗುತ್ತೆ, ಪ್ಲಸ್ ಅಬ್ಸರ್ವೇಷನ್, ಕಾನ್ಸಂಟ್ರೇಷನ್ ಎಲ್ಲ ಕೂಡ ಇಂಪ್ರೂವ್ ಆಗುತ್ತೆ. ಇವತ್ತಿಂದ ನಿಮ್ಮ ಮಕ್ಳಿಗೂ ಕೂಡ ಹಿಂಗೆ ಆಟ ಆಡೋದು ಅಂತ ಹೇಳ್ಕೊಡಿ. ಹೋಗ್ಬಿಟ್ಟು ಫೋನ್ ಕೊಟ್ಬಿಟ್ಟು ಗೇಮ್ ಆಡಿದ್ರೆ ಯಾವುದೂ ಬರಲ್ಲ. ಸೊ ಎಲ್ಲಾನು ಹೇಳ್ಕೊಡ್ಬೇಕು ಅಂತಂದರೆ ಹಳ್ಳಿ ಆಟಗಳನ್ನ ನಿಮ್ಮ ಮನೇಲೂ ಕೂಡ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಕಾಂಪ್ಲೆಕ್ಸಿಟಿ ಆಟಗಳು ಅಂದರೆ ಒಂದು ಹಿಂಗೆ ಆಡ್ಬೋದು, ಹಿಂಗೆ ಇಲ್ಲ ಅಂತಂದರೆ ಹಿಂಗೆ, ಇಲ್ಲ ಅಂತಂದರೆ ಒಂದು ಕಾಲ ಮೇಲೆ ಇಟ್ಕೊಂಡು ಒಂದು ಕಾಲಲ್ಲಿ ಕುಂತ್ಕೊಂಡು ತಲೆ ಮೇಲೆ ಅಷ್ಟೇ. ಇಷ್ಟು ಆಡ್ಬಿಟ್ಟು ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ, ಮತ್ತು ಯಾರೆಲ್ಲ ಈ ಆಟಗಳನ್ನ ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಆಡಿದ್ವಿ ಅಂತ ಇರುತ್ತೆ, ಅವರೆಲ್ಲರೂ ಕೂಡ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರೆಲ್ಲ ಆಟ ಆಡಿದ್ದೀರಾ ಅಂತ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀವಿ. ಹೆಂಗಿತ್ತು? ಸೂಪರ್ ಆಗಿತ್ತು. ಸೊ ನಮ್ದು ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಸೊ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಒಂದ್ ಕಡೆಯಿಂದ ರೀಕಾಲ್ ಮಾಡ್ಕೊಂಡಂಗಾಯ್ತು. ಪಾರ್ಟ್ 2 ಕೂಡ ಇದೆ, ಮರಿಬೇಡಿ. ಅಲ್ಲಿ ಬೇರೆ ಬೇರೆ ಇನ್ನೂ ಬೇರೆ ಬೇರೆ ತರ ಆಟಗಳನ್ನೆಲ್ಲ ಹೇಳ್ಕೊಡ್ತೀವಿ. ಯಾವ್ದು ಅಂತ ಕ್ಯೂರಿಯಾಸಿಟಿ ಇದ್ರೆ ಅದನ್ನು ಕಮೆಂಟ್ ಮಾಡಿ. ಅದು ನಿಮ್ಗೆ ಯಾವ್ದಾರು ಆಟ ತಿಳ್ಕೊಬೇಕು ಅಂತಿದ್ರು ಕೂಡ ಕಮೆಂಟ್ ಮಾಡಿ. ಸೊ ಆಟದ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳ್ತಾ, ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ಎಲ್ಲಾರ್ಗೂ ಟೇಕ್ ಕೇರ್, ಬೈ ಬಾಯ್. ಲವ್ ಯು. ಇಲ್ಲಿವರೆಗೂ ಯಾರ್ಯಾರೆಲ್ಲ ಈ ಬ್ಲಾಗ್ನ ನೋಡಿದ್ದೀರಾ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಬಾಯ್.